ನಾನು ನನ್ನ ಸಾಧನೆ ನ್ಯೂಸ್ ಫಸ್ಟ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಸೋಮಣ್ಣ ಮಾಚಿಮಾಡ. ನಾನಿವತ್ತು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಪುಟ್ಟದೊಂದು ಗ್ರಾಮ ಕೋಳಿಗುಡ್ಡ ಅನ್ನುವಂತಹ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಒಬ್ಬರು ಅತಿಥಿಗಳಿದ್ದಾರೆ. ಅವರು ನನ್ನ ಸಾಧಕರ ಸೀಟ್ನಲ್ಲಿ ಕೂಡ ಕೂತಿದ್ದಾರೆ. ಇವರು ಜೀವನದಲ್ಲಿ ಕನಸನ್ನು ಕಂಡವರು, ಕನಸನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ ಗುರಿಯನ್ನು ಬೆನ್ನತ್ತಿ ಸಾಧಿಸಿ ತೋರಿಸಿದಂಥವರು. ಈ ಮೂಲಕ ಸಾಕಷ್ಟು ಜನರಿಗೆ ಮಾದರಿಯಾದಂತಹ ವ್ಯಕ್ತಿ ಇವತ್ತಿನ ನಾನು ನನ್ನ ಸಾಧನೆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿದ್ದಾರೆ. ದ ಒನ್ ಆ್ಯಂಡ್ ಓನ್ಲಿ ಹನುಮಂತಗೌಡರು ಅಲಿಯಾಸ್ ಆರ್ಗ್ಯಾನಿಕ್ ಹನುಮಂತ ಅಂದರೆ ಕೂಡ ಫೇಮಸ್ ಆಗಿರುವಂಥವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ಆರಾಮಿದ್ದೀನಿ ಸರ್. ಸೂಪರ್. ತುಂಬ ಹೆಮ್ಮೆ ಅನಿಸುತ್ತೆ ನಮಗೆ. ಒಂದು ಪುಟ್ಟ ಗ್ರಾಮ, ಬಟ್ ಮಾದರಿ ಗ್ರಾಮ, ಅದರಲ್ಲೊಬ್ಬ ಮಾದರಿ ರೈತ. ಎಷ್ಟು ಖುಷಿ ಅನಿಸುತ್ತೆ ನಿಮಗೆ ಒಂದು ಸಾಧಕರ ಸೀಟಲ್ಲಿ ಕೂತಿರೋದಕ್ಕೆ? ಇದು ಖುಷಿ ಅಂದರೆ ಇದು ನಮ್ಮ ತಂದೆಯವರಿಂದ ಬಂದಂಥ ಒಂದು ಪರಂಪರೆ. ಅದು ಓಕೆ, ನಾವೇನು ಹೊಸದೇನು ಮಾಡ್ತಾ ಇಲ್ಲ. ನಮ್ಮ ತಂದೆಯವರು ನಮಗೆ ಅದನ್ನು ಆರ್ಗ್ಯಾನಿಕ್ ಕೃಷಿಯಿಂದ ಸಾವಯವ ಕೃಷಿ ಕಲಿಸ್ಕೊತ ಬಂದಿದ್ದಾರೆ. ಅದನ್ನು ನಾವು ಕಂಟಿನ್ಯೂ ಮಾಡ್ಕೊತ ಬಂದಿದ್ದೀವಿ ರೀ. ಸಾವಯವ ಕೃಷಿ ಮಾಡೋ ಮೂಲಕ ಕೇವಲ ಒಬ್ಬ ರೈತ ಮಾತ್ರ ಅಲ್ಲ, ಒಬ್ಬ ಉದ್ಯಮಿ ಕೂಡ ಆಗಬಹುದು ಅನ್ನೋದನ್ನು ತಾವು ತೋರಿಸ್ಕೊಟ್ಟಿದ್ದೀರಿ. ಸೊ ನಿಮ್ಮ ಈ ಸಾವಯವ ಕೃಷಿಯ ಈ ಒಂದು ಉದ್ಯಮ ಶುರು ಆಗಿದೆ ಹೇಗೆ? ನಾನು ಸೆಕೆಂಡ್ ಇಯರ್ ಫೇಲ್ ಆದೆ. ಓಕೆ. ಇದು ನಮ್ಮ ತಂದೆಯವರಿಗೆ ಮತ್ತು ನಮ್ಮ ಬ್ರದರ್ಗೆ ಅಂದೆ, ನನಗಿದು ವಿದ್ಯೆ ನನ್ನ ತಲೆಗೆ ಹತ್ತಲ್ಲ, ನಾವು ಒಂದು ಏನಾರು ಬಿಸ್ನೆಸ್ ಮಾಡ್ತೀನಿ ತಂದಾಗ ಆಯ್ತಪ್ಪ, ಮತ್ತು ನಮ್ಮದು ಕೃಷಿನ ಇದೆ ಮೂಲ, ಮತ್ತು ಅದನ್ನು ಮಾಡುವಂತೆ ಬಾ ತಂದರು. ಅವತ್ತಿನಿಂದ 1992ನೇ ಇಸ್ವಿಯಿಂದನೇ ನಾವು ಈ ಆರ್ಗ್ಯಾನಿಕ್ ಫೀಲ್ಡಲ್ಲಿ, ಯಾಕಂದ್ರೆ ನಮ್ಮ ತಂದೆಯವರು ಮೊದಲೇ ಇದ್ದರು, ಅದನ್ನು ಹಂಗೆ ಡೆವಲಪ್ ಮಾಡ್ಕೋತ ಬಂದಾಗ 1994ರಲ್ಲಿ ಇಲ್ಲಿಂದ 11 ಕಿಲೋಮೀಟ್ರ್ ಆಗುತ್ತೆ ಕೃಷ್ಣಾ ನದಿ. ಓಕೆ. ಇಲ್ಲಿಂದ ನಮ್ಮ ಬ್ರದರು, ದೊಡ್ಡ ಬ್ರದರು, ಇದು ಒಣ ಬೇಸಾಯ ಜಮೀನು ಇಲ್ಲಿಗೆ ಏನಾಗೋಲ್ಲ, 11 ಕಿಲೋಮೀಟ್ರ್ ಪೈಪ್ಲೈನ್ ಮಾಡೋಣ ಅಂತೇಳಿ ನಮ್ಮ ದೊಡ್ಡ ಬ್ರದರು ಎಲ್ಲ ಬ್ರದರ್ ಮೀಟಿಂಗ್ ಮಾಡಿಸಿ ಪೈಪ್ಲೈನ್ ಮಾಡಿದ್ವಿ 11 ಕಿಲೋಮೀಟ್ರು. ಅಲ್ಲಿಗೆ ಕಬ್ಬ ಹಚ್ಚಿದ್ವಿ ಎಲ್ಲ. ಕಬ್ಬ ಹಚ್ಚಿ ಕಬ್ಬ ಎಲ್ಲಿ ಕಳಿಸೋದ ಗೊತ್ತಿಲ್ಲ ನಮಗೆ. ಓಕೆ. ಅದು ಆ ವರ್ಷ 11 ಫ್ಯಾಕ್ಟ್ರಿ ಕಬ್ಬ ಕಳಿಸಿದೀವಿ. ಕಬ್ಬ ಕಳಿಸೋದಷ್ಟೇ ಆಯಿತು, ಬಿಲ್ ಇಲ್ಲ, ದುಡ್ಡು ಬರ್ತಿರ್ಲಿಲ್ಲ, ದುಡ್ಡ ಇಲ್ಲ. ಕಬ್ಬ ಖಾಲಿ ಆದ್ರೆ ಸಾಕಾಗಿತ್ತು ಹೊಲದಂದ. ಓಕೆ. ಅವತ್ತ ಡಿಸೈಡ್ ಮಾಡಿರು, ನಾ ಡಿಸೈಡ್ ಮಾಡಿದೆ, ಇದು ನಾವು ಬೆಳೆದದ್ದನ್ನು ನಾವು ಮಾರ್ಕೆಟ್ ಮಾಡುವಂಗಿದ್ರೆ ನಾವು ಬೆಳಿಬೇಕು. ಕರೆಕ್ಟ್. ಇನ್ನೊಬ್ಬರ ಮ್ಯಾಗ ಡಿಪೆಂಡ್ ಆದ್ರೆ ನಮ್ಮದು ಬಾಳ್ವೆ ಅಲ್ಲ. ಪ್ರತಿಯೊಂದು ಚಾಕ್ಲೇಟ್ ಆಗಲಿ, ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ, ಅದಕ್ಕೊಂದು MRP ಇದೆ. ಕರೆಕ್ಟ್. ನಾವು ರೈತರು ಬೆಳೆದಂಥ ಪ್ರಾಡಕ್ಟಿಗೆ ಯಾರೂ MRP ಮಾಡೋರಿಲ್ಲ. ನಾವು ಬೆಳಿತೀವಿ, ನಮಗೇನು ಗೊತ್ತೇ ಇಲ್ಲ. ಕರೆಕ್ಟ್. ಅದು ಏನು ರೇಟಿಗೆ ಮಾರುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮುಂದುವರೆದೀವಿ. ಏನೆಲ್ಲ ಬೆಳೀತಾ ಇದ್ರಿ ನಿಮ್ಮ ತಂದೆ ನಿಮ್ಮ ಅಜ್ಜನ ಕಾಲದಲ್ಲಿ? ಏನೇನು ಬೆಳೀತಾ ಇದ್ರಿ ಈ ಭೂಮಿನಲ್ಲಿ? ಎಲ್ಲ ಥರ ಬೆಳಿತಿದ್ದೀವಿ. ಅರಿಶಿನ ಬೆಳಿತಿದ್ದೀವಿ, ಕಬ್ಬು ಬೆಳಿತಿದ್ದೀವಿ, ಎಲ್ಲ ಆಲ್ ಥರ, ಗೋಧಿ, ಸದಕ, ಭತ್ತ, ಎಲ್ಲ ಐಟಮ್, ಗೊಂಜಾಳ, ಬಿಳಿಜೋಳ, ಇದು ಐಟಮ್ ಇಲ್ಲ ಅನ್ನಂಗಿಲ್ಲ. ಯಾವುದನ್ನು ಪ್ರಾಡಕ್ಟ್ ನಮ್ಮ ತಂದೆ ಕೊಂಡು ತೊಗೊಳಾರ್ದನ್ನ ನಮಗೆ ಕಲಿಸ್ಕೊಟ್ರು. ಓಕೆ. ಈಗ ಅವತ್ತು ಆ ಕಾಲದಲ್ಲಿ ಕಬ್ಬು ಬೆಳೀತಾ ಇದ್ರಿ, ಕಬ್ಬನ್ನು ನೀವು ಫ್ಯಾಕ್ಟ್ರಿ ಕಳಿಸ್ತಾ ಇದ್ರಿ, ದುಡ್ಡು ಬರ್ತಿರ್ಲಿಲ್ಲ, ಒಟ್ಟು ಖಾಲಿ ಆಗಬೇಕಾಗಿತ್ತು ಗದ್ದೆನಲ್ಲಿ. ಅಲ್ಲಿಂದ ಏನಾಯ್ತು? ಅಲ್ಲಿಂದ ಏನು ಮಾಡಿದ್ವಿ, ಸ್ವಂತ ಗಾಣದ ಮನೆ ಹಾಕಿದ್ದೀವಿ. ಓಕೆ. ಸ್ವಂತ ಗಾಣ ಹಾಕಿ ಸಾಂಗ್ಲಿ ಮಾರ್ಕೆಟ್ಗೆ ಬೆಲ್ಲ ಕಳಿಸ್ತಾ ಹೋದಿವಿ. ಅಲ್ಲಿ ಸುಮಾರು ದಲ್ಲಾಳಿಗಳ ಕಾಟ, ಅದು ವರ್ಕೌಟ್ ಆಗ್ತಾ ಹೋಗಲಿಲ್ಲ. ತದನಂತರ 100% ಆಗಿ ನಾವು ಆರ್ಗ್ಯಾನಿಕ್ ಮಾಡ್ಬೇಕಂತ 2000 ಇಸ್ವಿ ಹಿಡ್ದ ಎಂಟೈರ್ ನಮ್ಮ ಲ್ಯಾಂಡನ್ನು ಪೂರ್ತಿ ಆರ್ಗ್ಯಾನಿಕ್ ಆಗಿ ಕನ್ವರ್ಟ್ ಮಾಡಿಕೊಂಡು ನಾವು, ನಂದು ಕೆಲಸ ಏನಪ್ಪ ಅಂದ್ರೆ ಮಾರ್ಕೆಟಿಂಗ್ ಮಾಡೋದು ಅಂತೊಂದು ಕಾನ್ಸೆಪ್ಟ್ನ ಇಟ್ಕೊಂಡೆ. ಏನಾಗುತ್ತೆ ಅಂದರೆ ನಾವು ಒಬ್ಬನೇ ಮಾರ್ಕೆಟಿಂಗ್ ಮಾಡೋಕ್ಕೆ ಹೋದ್ರೆ ಆಗಲ್ಲ. ಕರೆಕ್ಟ್. ಅದಕ್ಕಾಗಿ ನಾವೇನು ಮಾಡಿದೆ, ಒಂದು ಸುಮಾರು ಮೊದಲೊಂದು 50 ಜನ ರೈತರು ಕೂಡಿಸಿ ಒಂದು ಗ್ರೂಪ್ ಮಾಡಿ ಅವ್ರಿಗೆಲ್ಲ ಆರ್ಗ್ಯಾನಿಕ್ ಬೆಳೀರಿ, ನಾ ಮಾರ್ಕೆಟ್ ಮಾಡ್ದಂಥ ಒಂದು ಅಶ್ಯೂರೆನ್ಸ್ ಕೊಟ್ಟು, ಅವರು ನನ್ನ ಮಾತಿಗೆ ಹೋಗೊಟ್ಟು ಅವರೆಲ್ಲ ಬೆಳೆಯೋಕೆ ಚಾಲು ಮಾಡಿದ್ರು. ಅವ್ರದ್ದು ತೊಗೊಂಡು ನಾವು ಸಿಟಿಗೆ ಹೋಗಿ ನಾವು ಮಾರ್ಕೆಟ್ ಮಾಡೋಕ್ಕೆ ಚಾಲು ಮಾಡಿದ್ವಿ ಹೋಲ್ಸೇಲಾಗಿ. ತದನಂತರ ಹಂಗೆ ಬೆಳ್ಕೋತ 2008ನೇ ಇಸ್ವಿಯಿಂದ ಪೂರ್ತಿ ಜೋರಾಗಿ ಬೆಳೀತು ನಮ್ಮದು ಕಂಪ್ನಿ. 2008ಗೆ ಯಾಕೆ ಜೋರು ಬೆಳೀತಂದ್ರೆ ಅದೇನು ನಾವೇನು ಪಕ್ಷದ ಹೇಳಾಯ್ತಲ್ಲ, ಸರ್ಕಾರ ಅವತ್ತೇನು ಮಾಡಿತು, ಸಾವಯವ ಕೃಷಿ ಮಿಷನ್ ಅಂತೊಂದು ಈ ನಿಗಮ ಮಾಡಿತು. ಆಗ ಸರ್ಕಾರದಿಂದ ನಮ್ಮನ್ನೆಲ್ಲ ರೀಪ್ರೆಸೆಂಟೇಟಿವ್ ಆಗಿ ಆಯ್ಕೆ ಮಾಡಿಕೊಂಡ್ರು. ಆಯ್ಕೆ ಮಾಡ್ಕೊಂಡಾಗ ನಮ್ಮದು ಸಮೂಹ ದೊಡ್ಡದಾಯಿತು. ಅದೇ ರೀತಿ ನಾವು ರೈತರಿಗೆ ನಾವೇನು ಮಾಡಿದ್ದೀವಿ, ನಾವು ಅಷ್ಟೇ ಬೆಳೆದೇನು ದೊಡ್ಡದಾಗದಲ್ಲ ತಂದು ಗ್ರೂಪ್ ಮಾಡ್ಕೋತು. ಟೋಟಲ್ ನಮ್ಮ ರಾಜ್ಯ ಕರ್ನಾಟಕ, ಮಹಾರಾಷ್ಟ್ರ, ಒರಿಸ್ಸಾ ಮತ್ತು ಹಿಮಾಚಲ ಪ್ರದೇಶ ಎಲ್ಲ ಕಡೆ ನಾವೆಲ್ಲ ರೈತರನ್ನ ನಾವು ರೈತರಿಗೆ ಆರ್ಗ್ಯಾನಿಕ್ ಆಗಿ ಎಜುಕೇಟೆಡ್ ಮಾಡ್ತೀವಿ ಮೊದಲು. ಓಕೆ. ನಮ್ಮ ಗೋಕುಲ್ ಒಂದು ಕಂಪ್ನಿ ಮಾಡಿದ್ದಾನೆ 2008ರಲ್ಲಿ. ನಿಮ್ಮ ಒಂದು ಸಂಸ್ಥೆ ಕೂಡ ಇದೆ, ಗೋಕುಲ್ ಅನ್ನುವಂಥ ಹೆಸರು. ಗೋಕುಲ್ ಆರ್ಗ್ಯಾನಿಕ್ ಕಂಪನಿ. ಗೋಕುಲ್ ಆರ್ಗ್ಯಾನಿಕ್ ಕಂಪನಿ. ಓಕೆ. ಆ ಸಂಸ್ಥೆಯನ್ನು 2008ರಲ್ಲಿ ನಾನು ಹುಟ್ಟಾಕಿದೆ. ನಾವೊಂದು ಇದು ಮಾಡಿ ಗೋಕುಲ ಯಾಕೆ ಇಟ್ನಿ ಅಂದರೆ, ನಮ್ಮ ತಂದೆಯವ್ರ ಹೆಸರು ಜಿ, ಅದು ಆಕಳ ಹೆಸರು ಆಯಿತು, ಈಗ ನಮ್ಮ ತಂದೆಯವ್ರ ಹೆಸರು ಬತ್ತು ಅನ್ನೋ ಒಂದು ಕಾರಣದಿಂದ ಜಿ ಅಕ್ಷರನ ಆಯ್ಕೆ ಮಾಡಿಕೊಂಡೆ. ಅದು ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀವಿ.
ಸುಮಾರು ಈಗ ನಮ್ಮ ರಾಜ್ಯದಲ್ಲೇ ಒಂದು 25,000 ಜನ ರೈತರು ಆರ್ಗ್ಯಾನಿಕ್ಕಾಗಿ ನಾನು ಸ್ವಂತ ಇದರಲ್ಲೇ ಕನ್ವರ್ಟ್ ಮಾಡಿದ್ದೀವಿ. ಅಂದ್ರೆ ಆರಂಭದಲ್ಲಿ ತಾವು ತಮ್ಮ ಹೊಲದಲ್ಲಿ ಮಾತ್ರ ಬೆಳೀತಾ ಇದ್ವಿ. ಅದಾದ್ಮೇಲೆ ಈ ಸಾವಯವ ಕೃಷಿಯ ಬಗ್ಗೆ ಬೇರೆ ಬೇರೆ ರೈತರಿಗೆ ಅದ್ರ ಬಗ್ಗೆ ಮಾಹಿತಿಗಳನ್ನ ಕೊಡೋದು, ಅವ್ರನ್ನ ಎಜುಕೇಟ್ ಮಾಡೋ ಮೂಲಕ ತಾವು ಅವ್ರನ್ನೂ ಕೂಡ ಈ ಸಾವಯವ ಕೃಷಿಗೆ ಒಳಪಡಿಸ್ಕೊಂಡ್ವಿ. 2011ರಲ್ಲಿ ನಮ್ಮ ಸ್ವಂತ ಗೋಕುಲ್ ಕಂಪನಿ ಖರ್ಚಿನಿಂದ ಜರ್ಮನಿಗೆ ಒಂದು ಆರ್ಗ್ಯಾನಿಕ್ ಎಕ್ಸಿಬಿಷನ್ ಇತ್ತು, ವರ್ಲ್ಡ್ ಎಕ್ಸಿಬಿಷನ್. ನಮ್ಮ ಸ್ವಂತ ಖರ್ಚಲ್ಲಿ ಹೋಗಿ ಬರುವಂಗೆ ಮಾಡಿತ್ತು ನಮ್ಮ ಕಂಪ್ನಿ. ಆ ಟೈಮ್ನಲ್ಲಿ ಸರ್ಕಾರನೂ ಕಳಿಸ್ತಾ ಇತ್ತು. ಅದ್ರ ಸರ್ಕಾರಕ್ಕೆ ನಾವೇನು ಅಪ್ಲಿಕೇಶನ್ ಹಾಕಕ್ಕೆ ಹೋಗಲಿಲ್ಲ, ಏನಿಲ್ಲ. ನಮ್ಮನ್ನು ಹೋಗಿ ಅಲ್ಲಿ ಒಬ್ಬರು ಸೈಂಟಿಸ್ಟ್ ಭೇಟಿ ಆದ್ರೆ ನಮಗಲ್ಲಿ. ಅವ್ರಿಗೇನು ಆಗ್ಬೇಕಾಗಿತ್ತು, ಬೈಬ್ಯಾಕ್ ಸಿಸ್ಟಮಲ್ಲಿ ಚೆಂಡು ಹೂ ಬೆಳೆದು ಕೊಡಬೇಕಾಗಿತ್ತು. ಕ್ಯಾಲಿಫೋರ್ನಿಯಾ ಒಂದು ಕಂಪ್ನಿಗೆ ಅದರದ್ದು ಒಂದು ಬ್ರ್ಯಾಂಚ್ ಕಂಪ್ನಿ AVT ಇಲ್ಲಿ ಇದರಲ್ಲಿದೆ, ಕೇರಳದಲ್ಲಿದೆ. ಅವರೊಬ್ಬರು ಸೈಂಟಿಸ್ಟ್ ಬಂದು ನಮ್ಮ ಫೀಲ್ಡ್ಗೆ ಬಂದು ನಮ್ಮ ಬ್ರದರ್ಸು ನಾವು ಕೂತು ಮಾತಾಡಿದ್ವಿ. ಹಿಂಗೊಂದು ಕಂಪ್ನಿ ಬಂದಿದೆ ಈ ಬೈಬ್ಯಾಕ್ ಆಗಿ ಫಸ್ಟ್ ಟೈಮು. ಅವರೇ ಎಲ್ಲ ಸೀಡ್ಸು ಇನ್ಪುಟ್ಸು ಎಲ್ಲ ಆರ್ಗ್ಯಾನಿಕ್ ಆಗಿ ಕೊಡ್ತಾರತ್ತೆ. ನಾವು ಯಾಕೆ ಬೆಳೆದ್ಕೊಳ್ಬಾರ್ದು, ಒಂದು ಟ್ರಯಲ್ ಆಗಿ ನೋಡೋಣ ಅಂತೇಳಿ. ಚೆಂಡು ಹಿಂಗೆ 10 ಟನ್ ಗಟ್ಟಲೆ ಇಳು ಬರುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಫಸ್ಟಿಗೆ ಒಂದು 40 ಎಕರೆ ನನಗೆ ಬೇಕಾದವ್ರಿಗೆ 40 ಎಕರೆ ಅಷ್ಟು ಬೈಬ್ಯಾಕ್ ಸಿಸ್ಟಮಲ್ಲಿ ಮಾಡಿದ್ದೀವಿ. ಒಂದು ಎಕರೆಗೆ 4 ತಿಂಗಳಲ್ಲಿ 80,000 ಹಿಡ್ಕೊಂಡು 1,40,000 ತಪ್ಪ ಪರ್ ಎಕರೆ ಒಬ್ಬ ರೈತಿಗೆ ಉಳಿತು. 4 ತಿಂಗಳಲ್ಲಿ ರೈತರು ಫುಲ್ ಖುಷಿ. ನೆಕ್ಸ್ಟ್ ಇಯರ್ನೇ 500 ಎಕರೆ ಮಾಡಿದ್ದೀವಿ. ಇವತ್ತು 5,000 ಎಕರೆ ಮಾಡಿವಿ. ಚೆಂಡು ಹೂನ 5,000 ಎಕರೆ. ಅವತ್ತು ಚೆಂಡು ಹಚ್ಚಿದ್ರೆ ಯಾರೂ ಮುಂದೆ ಬರ್ತಿದ್ದಿಲ್ಲ. ಈಗಿನ ಪರಿಸ್ಥಿತಿ ಮಿನಿಸ್ಟ್ರು MLA ಕಡೆಯಿಂದ ನನಗೆ ಫೋನ್ ಮಾಡಿಸ್ತಾರೆ, ನಮಗೆ ಚೆಂಡು ಕೊಡಿಸ್ರಿ ಆರ್ಗ್ಯಾನಿಕ್ ಆಗಿ ಬೆಳೆದುಕೊಳ್ಳಿಗೆ. ಅದು ನೇರವಾಗಿ ರೈತರ ಅಕೌಂಟಿಗೆ ದುಡ್ಡು ಬರೋಂಗೆ ಸಿಸ್ಟಮ್ ಮಾಡಿದೆ. ರೇರ್ವಾಗಿ ಕಂಪ್ನಿಯಿಂದ ಏನು ರೇಟ್ ಇರ್ತದೆ ಅದು ನೇರವಾಗಿ ರೈತರಿಗೆ ಬರಬೇಕು, ಯಾರೂ ಮಧ್ಯವರ್ತಿಗಳಿಲ್ಲ. ನಾವೇನು ನಮ್ಮ ಗೋಕುಲ್ ಆರ್ಗ್ಯಾನಿಕ್ ಏನು ವರ್ಕ್ ಮಾಡ್ತಾಯಿದೆ ಅವ್ರನ್ನ ಆರ್ಗ್ಯಾನಿಕ್ ಆಗಿ ಟ್ರೈನಿಂಗ್ ಕೊಡೋದು, ವರ್ಷದಲ್ಲಿ 4 ಟ್ರೈನಿಂಗ್ ಮಾಡ್ತೀವಿ. ಅದಿತಿ ಅಂತ ಒಂದು ಆರ್ಗ್ಯಾನಿಕ್ ಸರ್ಟಿಫೈಡ್ ಏಜೆನ್ಸಿ ಇದೆ, ಅವ್ರ ಕಡೆಯಿಂದ ಸರ್ಟಿಫಿಕೇಶನ್ ಮಾಡಿಸಿ ಆ ಸರ್ಟಿಫಿಕೇಶನ್ ಖರ್ಚು ಮತ್ತು ರೈತರ ಖರ್ಚು ಏನು ಬರ್ತದೆ ಅದನ್ನಷ್ಟ ಸರ್ವಿಸ್ ಚಾರ್ಜ್ ಕಂಪನಿ ನಮಗೆ ಕೊಡುತ್ತದೆ. ಇವತ್ತು ಯಾವ್ಯಾವ ರಾಜ್ಯಗಳಿಗೆ ಯಾವ್ಯಾವ ದೇಶಗಳಿಗೆ ನಿಮ್ಮ ಪ್ರಾಡಕ್ಟ್ ನೀವು ಕಳಿಸ್ತಾ ಇದ್ದೀರಿ? ನಮ್ಮದು ಅರಿಶಿನ, ಹಸಿ ಅರಿಶಿನ ಜಪಾನ್ಗೆ ಹೋಗುತ್ತೆ. ಇದು ಫಿಂಗರು ಇದು ಜರ್ಮನಿಗೆ ಹೋಗುತ್ತೆ. ಮುಂದೆ ಚೆಂಡು ಏನೈತಿ ಕ್ಯಾಲಿಫೋರ್ನಿಯಾಗೆ ಹೋಗುತ್ತೆ. 3 ದೇಶಕ್ಕೆ ನಮಗೆ 2011 ಇಸ್ವಿಡ್ದ ಹೋಗ್ತಾ ಇದೆ. ಈಗ 10 ವರ್ಷ ಆಯ್ತು, ಈಗ ಕಂಟಿನ್ಯೂ ನಿರಂತರ ಹೋಗ್ತಾ ಇದೆ. ಎಷ್ಟು ಜನ ರೈತರನ್ನು ತಾವು ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ ನಿಮ್ಮ ಈ ಒಂದು ಬಿಸ್ನೆಸ್ ಸಂಬಂಧಪಟ್ಟಾಗೆ? ನಮ್ಮ ರಾಜ್ಯದಲ್ಲಿ 25,000 ಆಗಿದ್ದಾರೆ. ಈಗ ಇದನ್ನ ನೋಡಿಕೊಂಡು 2018-19ರಲ್ಲಿ ನಾವೇನು ಅಪ್ಲಿಕೇಶನ್ ಹಾಕಿದ್ದಲೇ ಇಲ್ಲ. ಒಂದು ಸೆಂಟ್ರಲ್ ಗೌರ್ಮೆಂಟ್ದಿಂದ ನಮಗೆ ದಕ್ಷಿಣ ಭಾರತಕ್ಕೆ ಫಸ್ಟ್ ಪ್ರೈಜು ಜೈವಿಕ ಅವಾರ್ಡ್ ಕೊಟ್ಟರು 2018ರಲ್ಲಿ 18-19 ಸಾಲಿನಲ್ಲಿ. ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂಯೋಗದಲ್ಲಿ ಒಂದು ದಿಲ್ಲಿಯಲ್ಲಿ ಒಂದು ಅವಾರ್ಡ್ ಕೊಟ್ಟರು. ಇಂಥ ಸಾಧಕರನ್ನ ಹುಡುಕಿ ನೀವೇನು ಒಂದು ಸಮಾಜಕ್ಕೆ ನೀವು ಪರಿಚಯ ಮಾಡಿಸ್ಕೊಡ್ತಿರಲ್ಲ, ನಿಮಗೂ ತುಂಬ ಧನ್ಯವಾದನ ಹೇಳ್ಬೇಕು ನಾವು. ಇರಲಿ ಸರ್. ಇನ್ಫ್ಯಾಕ್ಟ್ ನಿಮ್ಮ ಈ ಕೋಳಿಗುಡ್ಡ ಅನ್ನೋ ಗ್ರಾಮ ಏನಿದೆಯೋ ಇದು ಮಾದರಿ ಗ್ರಾಮ ಅಂತ ಪ್ರಶಸ್ತಿ ಕೂಡ ತಗೊಂಡಿಲ್ಲ? 3 ಸಲ ಪುರಸ್ಕಾರ ಸಿಕ್ಕಿದೆ, ಗಾಂಧಿ ಪುರಸ್ಕಾರ ಸಿಕ್ಕಿದೆ. ಪೂರ್ತಿ ಕ್ಲೀನೆಸ್ ಗ್ರಾಮ ನಮ್ಮದು. ನಮ್ಮ ಊರು ಭಾರಿ ಚಿಕ್ಕದು, ಆದರೂ ಅಗದಿ ಚೊಕ್ಕಾಗಿದೆ. ಈ ಎಕ್ಸ್ಪೋರ್ಟ್ ಬಿಸ್ನೆಸ್, ಇಂಪೋರ್ಟ್ ಬಿಸ್ನೆಸ್ ರೈತರಿಗೆ ಅಷ್ಟು ಸುಲಭಕ್ಕೆ ಕೈಗೆಟುಕುವಂತ ಬಿಸ್ನೆಸ್ ಅಲ್ಲ ಅದು. ಅಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲ. ಬಟ್ ನಿಮ್ಗೆ ಹೇಗೆ ಆ ರೂಟ್ ಸಿಕ್ಕಿದೆ? ಹೇಗೆ ಅದನ್ನ ನೀವು ಹಿಡ್ಕೊಂಡ್ರಿ? ಅದನ್ನ ನಮಗೆ ಭೂಮಿ ತಾಯಿನ ನಮ್ಗೆ ಅದನ್ನ ರೂಟ್ ಮಾಡಿ ಕೊಟ್ಲು. ನಾವು ಏನು ಹೋಗ್ತೀವೋ ಅದು ನಮ್ಗೆ ಸಿಗ್ತಾ ಇದೆ. ಯಾಕಂದ್ರೆ ನಮ್ಮ ಕಾನ್ಸೆಪ್ಟ ಭೂಮಿಗೆ ವಿಷ ಹಾಕೋದು ಇಲ್ಲಲ್ಲ. ಓಕೆ, ಇದರಲ್ಲಿ ಕಟ್ಕೋಬಹುದು, ಇದನ್ನ ದೊಡ್ಡ ಉದ್ಯಮವಾಗಿ ಮಾಡಬಹುದು, ಅಥವಾ ಇದರಲ್ಲಿ ಬೇರೆ ಬೇರೆ ರೈತರನ್ನು ತೊಡಗಿಸ್ಕೋಬಹುದು. ಆ ಥರದ ಆಲೋಚನೆ ಮತ್ತೆ ನಿಮ್ಗೆ ಆ ಥರದ ಒಂದು ಧೈರ್ಯ ಬಂದಿದೆ ಯಾವಾಗ, ಕಾನ್ಫಿಡೆನ್ಸ್ ಬಂದಿದೆ ಯಾವಾಗ ನಿಮಗೆ? ನನಗೆ 2008ರಲ್ಲಿ ಯಾವಾಗ ಸಾವಯವ ಕೃಷಿ ಮಿಷನ್ ಆಯಿತು, ಅವಾಗ ನಾವೊಂದು ಏನ್ರಿ ಮಾಡ್ಬೋದಲ್ಲ, ಎಲ್ಲ ಗ್ರೂಪ್ ಕೂಡ್ರೆ ಒಬ್ಬ ಮಾಡೋಕ್ಕಿಂತನೂ ಅಟ್ರು ಕೂಡಿ ಮಾಡ್ರಿ ಏನ್ರಿ ಆಗ್ಬೋದಲ್ಲ ಅಂತ ಒಂದು ಕಾನ್ಸೆಪ್ಟ್ ಬಂತು. ಆಗಿಂದ ನಂದು ಫುಲ್ ಟೈಮ್ 24x7 ರೈತರ ಕೆಲಸನೇ, ಬೇರೆ ಏನೂ ಕೆಲಸನೇ ಇಲ್ಲ ನಂದು. ಅದರ ರೈತರಿಗೆ ಟ್ರೈನಿಂಗ್ ಕೊಡೋದು, ಅವ್ರನ್ನ
ಆರ್ಗ್ಯಾನಿಕ್ ಆಗಿ ಕನ್ವರ್ಟ್ ಮಾಡೋದು, ಸರ್ಟಿಫಿಕೇಷನ್ ಮಾಡಿಸೋದು, ಆ ಪ್ರಾಡಕ್ಟನ್ನು ನಮ್ಮ ಗೋಕುಲ್ ಆರ್ಗ್ಯಾನಿಕ್ ಕಂಪನಿ ಪರ್ಚೇಸ್ ಮಾಡಿ ಎಕ್ಸ್ಪೋರ್ಟ್ ಮಾಡೋದು. ಓಕೆ, ಯಾವ್ಯಾವ ಆಹಾರ ಪದಾರ್ಥಗಳನ್ನ ತಾವು ಎಕ್ಸ್ಪೋರ್ಟ್ ಮಾಡ್ತೀರಿ, ಬೆಳೆಗಳನ್ನ ಎಕ್ಸ್ಪೋರ್ಟ್ ಮಾಡ್ತೀರಿ ಈಗ ಸದ್ಯಕ್ಕೆ? ಈಗ ಸದ್ಯ ಚೆಂಡು ಹೂ ಮಾಡ್ತೀವಿ, ಅರಿಶಿನ ಮಾಡ್ತೀವಿ, ಜಾಗರಿ ಮಾಡ್ತೀವಿ, ಓಕೆ, ರೈಸ್ ಮಾಡ್ತೀವಿ. ಈ 4 ಪ್ರಾಡಕ್ಟ್ ಚಲೋ ಇದೆ ಈಗ. ಇನ್ನು ನಮ್ಮದೊಂದು ಏನೀಗ ನೆಕ್ಸ್ಟ್ ಕಾನ್ಸೆಪ್ಟ್ ಅಂದರೆ ರೈತರಿಗೆ, ಪ್ರತಿಯೊಬ್ಬ ರೈತಿಗೆ ಒಂದು ಗೀರ್ ಆಕಳ ಕೊಟ್ಟು ಓಕೆ, ನಮ್ಮ ಗೋಕುಲ್ ಆರ್ಗ್ಯಾನಿಕ್ ಮಧ್ಯವರ್ತಿಯಾಗಿ ಬ್ಯಾಂಕಿನಿಂದ ಫೈನಾನ್ಸ್ ಮಾಡಿಸಿ ರೈತರ ಕಡೆಯಿಂದ ಏನೂ ₹1 ರೊಕ್ಕ ಇಸ್ಕೊಳ್ಳಲ್ದೇ ಒಂದು ರೈತರಿಗೆ ಒಂದು ಗೀರ್ ಆಕಳ ಕೊಡಿಸಿ, ಓಕೆ, ಅದು A2 ಮಿಲ್ಕ್ ಅಂತ ಒಂದು ಅದಕ್ಕೆ ಹೆಸರಿಟ್ಟಿದ್ದಾರೆ ಸರ್ಕಾರದವರು. ಆ ಪ್ರಾಡಕ್ಟನ್ನು ರೈತರ ಕಡೆಯಿಂದ ಆ ಹಾಲಿನಲ್ಲೇ ಅವರು ಕೊಟ್ಟಂಥ ಸಾಲನ್ನು ಮುಟ್ಟಿಸ್ಕೊಂಡು ಆ ಪ್ರಾಡಕ್ಟನ್ನು ಈಗ ನಾವು ಎಕ್ಸ್ಪೋರ್ಟ್ಗೂ ಆರ್ಡರ್ ಇದೆ. ಈಗಂತ ದೊಡ್ಡ ದೊಡ್ಡ ಸಿಟಿಗೂ ಮೆಟ್ರೋ ಸಿಟಿಗೆ ಮಾರ್ಕೆಟ್ ಮಾಡುವಂಥ ಒಂದು ಕೆಲಸ ಗೋಕುಲ್ ಆರ್ಗ್ಯಾನಿಕ್ ಕಂಪ್ನಿ ನೆಕ್ಸ್ಟ್ ವಿದಿನ್ 2-3 ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಆಲ್ರೆಡಿ ಒಂದು 50% ವರ್ಕ್ ಮುಗಿದಿದೆ ಈಗ. ರೈತರ GPS ಅನ್ನೋದು ಮತ್ತು ಅವ್ರಿಗೆ ಫಾರ್ಮ್ ತುಂಬೋದು ವರ್ಕ್ ಎಲ್ಲ ಮುಗಿದಿದೆ ಈಗ. ಇನ್ನು ಅದೊಂದು ಆ ಹಾಲಿನೊಂದು ಮಾಡಿದ ಅಂದ್ರೆ ರೈತಗೆ ನಿರಂತರ ATM ಇದ್ದಂಗೆ ದಿನನಿತ್ಯ ರೊಕ್ಕ ಬರುತ್ತೆ. ಕರೆಕ್ಟ್. ಮತ್ತು ಒಂದು ಗೀರ್ ಹಾಕಲಿದ್ರೆ 10 ಎಕರೆ ಆರ್ಗ್ಯಾನಿಕ್ ಕೃಷಿ ಮಾಡ್ಬೋದು ಅವನು. ವಾವ್. ಏನು ಹೊರಗಿಂದ ಏನು ₹1 ಮಟೀರಿಯಲ್ ತರೋದು ಅವಶ್ಯಕತೆ ಇಲ್ಲ. ಆ ರೀತಿ ಟ್ರೈನಿಂಗ್ ಕೊಡುವಂಥ ಸೈಂಟಿಸ್ಟು ಮತ್ತು PhD ಆದಂಥವರು ನಮ್ಮ ಗೋಕುಲ್ ಆರ್ಗ್ಯಾನಿಕ್ ಟೀಮಲ್ಲಿ ಇದ್ದಾರೆ. ಓಕೆ, ಓಕೆ, ಆ ರೈತರಿಗೆ ಅದನ್ನು ಟ್ರೈನಿಂಗ್ ಕೊಟ್ಟು ಮಾಡಕ್ಕೆ ಹಚ್ತೀವಿ ನಾವು. ಮತ್ತು ಇನ್ನೊಂದು ಏನಂದ್ರೆ ರೀ, ನಾವು ಈ ಫರ್ಟಿಲೈಸರ್ ವಾಪರಿಸೋದ್ರಿಂದ ಅದು ಸರ್ಕಾರ ಸಬ್ಸಿಡಿ ಕೊಡೋದೈತಿ ರೈತರು ಖರೀದಿ ಮಾಡ್ತಾರೆ. ಕರೆಕ್ಟ್. ಅದಕ್ಕೂ ತುಂಬ ರೇಟ್ ಇದೆ. ಆ ರೊಕ್ಕನೂ ದೇಶದ ಆರ್ಥಿಕ ಇದಕ್ಕೂ ನಮ್ಮ ಸಾವಯವ ಕೃಷಿಕರು ಸಪೋರ್ಟಿವ್ ಆಗಿದ್ದಂಗೆ. ಕರೆಕ್ಟ್. ಈಗ ಒಬ್ಬ ರೈತ ಕಮ್ಮಿ ನಾವು ನೋಡ್ತೀವಿ, ಒಂದು ₹20,000 ಇದ್ದರೆ ಒಂದು ಎಕರೆಗೆ ಫರ್ಟಿಲೈಸರ್ ವಾಪರಿಸ್ತಾನೆ ಕಮ್ಮಿ. ನಿಜ. ಆ ₹20,000 ರೈತ ಕೊಟ್ಟಾಗ ₹20,000 ಸರ್ಕಾರ ಕೊಡುತ್ತೆ. ಒಂದು ಎಕರೆಗೆ ₹20,000 ಸರ್ಕಾರ ಅಂದ್ರೆ ಎಷ್ಟು ರೊಕ್ಕ ಆಯಿತು? ನಾವು 25,000 ಜನ ರೈತರನ್ನ ಒಬ್ಬ ರೈತ ಒಂದು ಎಕರೆದಿಂದ ನಾವು ಒಬ್ಬ ರೈತದಿಂದ ₹20,000 ಪ್ರತಿ ವರ್ಷ ರೈತ ಸರ್ಕಾರದಿಂದ ರೊಕ್ಕ ಉಳಿಸಿರ್ತಾನೆ. ಅದು ಸರ್ಕಾರದ ನಮ್ಮ ಪಬ್ಲಿಕ್ ರೊಕ್ಕ ಉಳಿಸ್ತಾರೆ. ಪ್ರತಿಯೊಬ್ಬರು ಕೂಡ ಸಾವಯವ ಕೃಷಿಯನ್ನ ಮಾಡಿದ್ರೆ ತೊಡಗಿಸ್ಕೊಂಡ್ರೆ ಬಹುಶಃ ಇವೆಲ್ಲವೂ ಕೂಡ ಆರ್ಥಿಕ ಸ್ಥಿತಿಗತಿಗಳನ್ನು ಕೂಡ ನಾವು ಸುಧಾರಿಸ್ಕೋಬಹುದು. ಹಾಗೇನೆ ಒಳ್ಳೆ ಆಹಾರ ಪದಾರ್ಥಗಳು ಸಿಗುತ್ತೆ, ಜೊತೆಗೆ ಅದಕ್ಕೆ ಮಾರ್ಕೆಟ್ಲಿ ಒಳ್ಳೆ ಬೆಲೆ ಕೂಡ ಸಿಗುತ್ತೆ. ನಮ್ಮ ಆರೋಗ್ಯನೂ ಡೆವಲಪ್ ಆಗಿರುತ್ತೆ. ಪ್ರತಿ ಸಲ ಎಷ್ಟು ಪ್ರಾಡಕ್ಟ್ನ ಕಳಿಸ್ತೀರಿ ಅಥವಾ ಎಷ್ಟು ಪ್ರಮಾಣದಲ್ಲಿ ಕಳಿಸ್ತೀರಿ ತಾವು? ನಿಮ್ಗೆ ಯಾವ ರೀತಿ ಡಿಮಾಂಡ್ ಬರುತ್ತೆ ಸಾಮಾನ್ಯವಾಗಿ ಬೇರೆ ಬೇರೆ ದೇಶಗಳಿಂದ ನಿಮಗೆ? ಈಗ ಏನಿದೆ ಅಂದರೆ ನಮ್ಮ ಡಿಮಾಂಡ್ ಅನ್ನೋಕ್ಕಿಂತ ರೀ ನಾವು ಮೊದಲ ಡಿಮಾಂಡನ್ನು ಕ್ರಿಯೇಟ್ ಮಾಡಿ ಪ್ರಾಡಕ್ಟ್ ಚಾಲು ಮಾಡ್ತೇವೆ. ನಾವು ಪ್ರಾಡಕ್ಟ್ ತಯಾರು ಮಾಡಿ ಡಿಮ್ಯಾಂಡ್ಗೆ ಹೋಗಲ್ಲ. ಈ ಲಾಕ್ಡೌನ್ ಟೈಮಲ್ಲಿ 10,500 ಟನ್ ಮ್ಯಾರಿಗೋಲ್ಡ್ ಕ್ಯಾಲಿಫೋರ್ನಿಯಾಕ್ಕೆ ಎಕ್ಸ್ಪೋರ್ಟ್ ಮಾಡಿವಿ ನಾವು. ವಾವ್. 10,500 ಟನ್ ಕೊಟ್ಟಿವಿ. ವಾವ್. 1,500 ಟನ್ನು ಟರ್ಮರಿಕ್ ಕೊಟ್ಟಿವಿ. ಎಲ್ಲ ಅಡ್ವಾನ್ಸಾಗಿ ಕೊಟ್ಟಿವಿ. ಅಂದ್ರೆ ಡಿಮಾಂಡ್ ಹೆಚ್ಚು ಮಾಡ್ಕೋತೀವಿ ನಾವು, ಹಂಗೆ ಕ್ರಿಯೇಟ್ ಮಾಡ್ತೀನಿ ನಾನು. ಈ ಸಂಸ್ಥೆ ಶುರು ಮಾಡಿರಿ, ಗೋಕುಲ್ ನಿಮ್ಮ ಸಂಸ್ಥೆ ಏನಿದೆಯೋ, ಸೊ ಅದನ್ನು ಯಾರು ನೋಡ್ಕೋತೀರಿ? ತಾವು ಇಲ್ಲಿ ಹಳ್ಳಿಲಿ ಇರ್ತೀರಿ, ಇಲ್ಲಿ ತಾವು ಗದ್ದೆಲಿ ಕೆಲಸನೂ ಮಾಡ್ತಾ ಇರ್ತೀರಿ, ಆ ಕಡೆ ಮಾರ್ಕೆಟಿಂಗ್ ಮಾಡ್ತಾ ಇರ್ತೀರಿ. ಸೊ ಈಗ ಸಂಸ್ಥೆನ ಯಾರು ನೋಡ್ಕೋತಾರೆ? ಯಾರು? ನಮ್ಮ ಮಗಳ ರಿತು ಇದ್ದಾಳೆ. ಓಕೆ. MSc ಅಗ್ರಿ PhD ಆಕಿ. ಓಕೆ. ಆಕಿ ಎಲ್ಲ ಅದನ್ನೆಲ್ಲ ಡೀಟೇಲ್ ನೋಡ್ಕೋತಾಳೆ. ನಾನು BSc ಅಗ್ರಿಕಲ್ಚರ್ ಮುಗಿಸಿ ಈ ಹುದ್ದೆಯಲ್ಲಿ ಬಂದಿದ್ದು ಕಾರಣ ನನ್ನ ತಂದೆಯವರು. ಅವರು ನನಗೆ ಒಂದು ಅವಕಾಶ ಕೊಟ್ಟಿದ್ದು ಮೂಲಕನೇ ನಾವು ಇವತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸೊ ನಾವು ಸರ್ಟಿಫಿಕೇಷನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸಲ್ಲಿ ರೈತರಿಗೆ ಅಪ್ಲಿಫ್ಟ್ ಮಾಡುವಂಥ ಒಂದು ಹುದ್ದೆಯಲ್ಲಿ ನಾವಿದ್ದೀವಿ. ಸೊ ಇದಕ್ಕೆ ಎಲ್ಲ ಕಾರಣೀಭೂತ ಅಂದ್ರೇ ತಾತೆಯಿಂದ ಬಂದಿದ್ದು, ತಂದೆಯಿಂದ ನಾವು ಮಾಡ್ತಾ ಇದ್ದೀವಿ. ಎಷ್ಟು ಮಂದಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ? ಹಾಗೇನೆ ವರ್ಕ್ ಸ್ಟೈಲ್ ಹೇಗಿರುತ್ತೆ ಅಲ್ಲಿ ನಿಮ್ಮ ಸಂಸ್ಥೆನಲ್ಲಿ? ಈಗ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಈಗ ಫೀಲ್ಡ್ ವರ್ಕಲ್ಲಿ 60 ಜನ ಹುಡುಗರು ಇದ್ದಾರೆ. ಓಕೆ. ರೈತರಿಗೆ ಡೆವಲಪ್ ಮಾಡಲಿಕ್ಕೆ, ಅಂದರೆ ಅವ್ರನ್ನ ಟ್ರೈನ್ ಮಾಡೋದಕ್ಕೆ ಅವರಿಗೆ ರೈತರನ್ನ ಅವ್ರಿಗೆಲ್ಲ ಹೋಗೋದು, ದಿನನಿತ್ಯ ಟ್ರೈನಿಂಗ್ ಕೊಡೋದು ಅವರಿಗೆಲ್ಲ. ಅಂದ್ರೆ ದಿನ ಕೆಲಸನ ಅದ ಅವ್ರದ್ದು. ದಿವಸ ಇಲ್ಲಂದ್ರೂ ಒಬ್ಬೊಂದು 10 ಮಂದಿನೇ ಹೊಸದಾಗಿ ರೈತರನ್ನ ತಯಾರು ಮಾಡ್ತಾನೆ. ದಿವಸ ಒಂದು 10. ಈ ಭಾಗದಲ್ಲಿ ಬೆಳಗಾಂ ಸುತ್ತಮುತ್ತ ಮಾತ್ರ ಅಥವಾ ರಾಜ್ಯದ ಬೇರೆ ಬೇರೆ ಕಡೆ? ರಾಜ್ಯದ ಬೇರೆ ಬೇರೆ ಕಡೆ, ಬೇರೆ ರಾಜ್ಯದಲ್ಲಿ ಸಹಿತ. ಓಕೆ. ಎಲ್ಲ ಕಡೆ ಇದೆ ಟೀಮ್. ಇದನ್ನ ನೋಡಿಕೊಂಡು ನಾವು ಹಿಂಗೆ ಮಾಡಿದ್ವಿ ಅಂತ ಹೇಳಿ ನಮಗೆ ಸರ್ಕಾರದಿಂದ PPP ಐಡಿಯತ್ ಒಂದು ಪ್ರಾಜೆಕ್ಟ್ ಇತ್ತು. ಓಕೆ. ಅವ್ರು ಹುಡುಕೊಂಡು ₹2,40,00,000 ಒಂದು ಗ್ರ್ಯಾಂಟ್ ಕೊಟ್ಟಿದ್ದಾರೆ. ಓಕೆ. ನಮಗೆ ಅಂದ್ರೆ ರೈತರನ್ನ ಇವ್ರ ರೀತಿ ಡೆವಲಪ್ ಮಾಡಾಯ್ತಾರೆ ಅಂತ ಹೇಳಿ ಸರ್ಕಾರ ನಮ್ಗೊಂದು ಗ್ರ್ಯಾಂಟ್ ಕೊಟ್ಟಿದೆ. ಅದು ಮೊನ್ನೆ ಒಂದು ಫಸ್ಟ್ ಅಮೌಂಟನ್ನು ರಿಲೀಸ್ ಆಗಿದೆ. ಆ ಅಮೌಂಟ್ ನಮ್ಗೆ ಗೋಕುಲಕ್ಕೆ ಬರಲ್ಲ. ನಾವು ಅದನ್ನೆಲ್ಲ ಕಂಪ್ಲೀಟ್ ರೈತರಿಗೇನೆ. ಅದು 40% ಗೋಕುಲ್ ಇನ್ವೆಸ್ಟ್ಮೆಂಟು, 40% ಸರ್ಕಾರ ಇನ್ವೆಸ್ಟ್ಮೆಂಟು, 20% ರೈತರ ಇನ್ವೆಸ್ಟ್ಮೆಂಟು ಅಂತ ಒಂದು ಪ್ರಾಜೆಕ್ಟ್ ಅದು ಸರ್ಕಾರದಲ್ಲಿ.
ಅದನ್ನು ನಾವು ಸ್ವಂತ ಲ್ಯಾಂಡಲ್ಲಿ ಹಾಂ ಹಾಂ ಈಗ ಜಾಗ್ರಿ ಯೂನಿಟ್ ಹಾಕಿ ಹಾಂ ಹಾಂ ಈ ಸಣ್ಣ ಸಚೆಟ್ಸ್ ಮಾಡಿ ಹಾಂ ಹಾಂ ಅದನ್ನು ನಾವು ಎಕ್ಸ್ಪೋರ್ಟ್ ನೆಕ್ಸ್ಟ್ ಪ್ಲ್ಯಾನ್ ಮಾಡೀವಿ. ಇದೇ ರೀತಿ ಮಾಡೀವಿ. ಸಾವಯವ ಕೃಷಿ ಮಾಡೋರಿಗೆ ಹಾಂ ಹಾಂ ಎಂದೂ ಅಡಚಣೆನೇ ಬರೋಂಗಿಲ್ಲ. ಗೋಕುಲ ಆರ್ಗ್ಯಾನಿಕ್ನ ನಮ್ಮ ಮಾಲೀಕರು ಅದ ಎಮ್ ಡಿ ನಮ್ಮ ಹನುಮಂತ ಗೌಡ ಹಲ್ಕಿಯವರು ನಮ್ಮ ತುಂಬ ಸ್ನೇಹಿತರು, ಆತ್ಮೀಯರು. ಕಳೆದ 7-8 ವರ್ಷಗಳಿಂದ ನಾವು ಅವ್ರ ಜೊತೆಗೆ ಈ ಗೋಕುಲ ಆರ್ಗ್ಯಾನಿಕ್ನ ಎಲ್ಲ ಬೇರೆ ಬೇರೆ ಡೆವಲಪ್ಮೆಂಟನ್ನು ಮಾಡಬೇಕಂತ ಅವ್ರ ಜೊತೆಗೆ ನಾವು ಸೇರಿಕೊಂಡಿದ್ದೀವಿ. ನಮ್ಮ ಹಡದ ತಾಯಿಗೆ ನಾವು ವಿಷವೆನಿಸುವುದಿಲ್ಲ ಅನ್ನೋ ಒಂದು ಧ್ಯೇಯ ವಾಕ್ಯದಿಂದ ಅವರು ಈ ಕಳೆದ 20 ವರ್ಷಗಳಿಂದ ಈ ಸಾವಯವ ಕೃಷಿಯಲ್ಲಿ ತೊಡಗಿಕೊಂಡು ಸಾವಿರಾರು ರೈತರುಗಳಿಗೆ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಅವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಮಾಡುವಂಥ ಒಂದು ಉನ್ನತವಾದ ಧ್ಯೇಯವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ತಮ್ಮ ಇಡೀ ಜೀವನವನ್ನೇ ಈ ಸಾವಯವ ಕೃಷಿಯಲ್ಲಿ ಮುಡಿಪಾಗಿ ಇಟ್ಟುಕೊಂಡು ತೊಡಗಿಸಿಕೊಳ್ಳಲಿಕ್ಕೆ ಒಂದು ಪ್ರೇರೇಪಣೆ ಆಗಿದೆ ಅಂದರೆ ತಪ್ಪಾಗಲಾರದು. ಓಕೆ, ಈಗ ಸಾವಯವ ಕೃಷಿ ಮಾಡೋದಕ್ಕೆ ಇರುವಂಥ ಮಾನದಂಡಗಳೇನು, ಏನೇನು ಕಂಡೀಷನ್ಸ್ ಏನಿದೆ? ಅಂದರೆ ಎಲ್ಲ ಮಣ್ಣಿಗೂ ಎಲ್ಲ ಜಿಲ್ಲೆಗಳಲ್ಲೂ ಯಾವುದೇ ಭಾಗದಲ್ಲೂ ಕೂಡ ಸಾವಯವ ಕೃಷಿ ಮಾಡ್ಬೋದಾ, ಅಥವಾ ಆ ಮಣ್ಣಿಗೆ ತಕ್ಕ ಹಾಗೆ ಅಲ್ಲಿಗೆ ಏನು ಸೂಕ್ತ ಬೆಳೆ ಇದೆಯೋ ಅದನ್ನಷ್ಟೇ ಬೆಳಿಬೇಕಾ, ಹೇಗೆ? ಈಗ ಸಾವಯವ ಕೃಷಿ ಅನ್ನೋದು ಈಗ ನೀವು ಮಾತಾಡ್ತೀವಿ, ಹಾಂ ಹಾಂ ಅದು ಮೊದಲೇ ಸಾವಯವನೇ ಇದೆ. ಓಕೆ, ಈಗ ನಡಬಾರಕ್ಕೊಂದು ಸುಮಾರು ವರ್ಷದಿಂದ ಈ ಫರ್ಟಿಲೈಸರ್ ಆಗಿದೆ ಅಷ್ಟೇ. ಕರೆಕ್ಟ್. ಮೊದಲು ಇಡೀ ಜಗತ್ತೆಲ್ಲ ಇರೋದು ಪೂರ್ತಿ ಸಾವಯವನೇ. ಕರೆಕ್ಟ್. ಆಯಾ ಏರಿಯಾದಾಗ ಆಯಾ ವಾತಾವರಣ ತಕ್ಕಂತೆ ಕ್ರಾಪ್ಗಳದಾವೆ. ಏನೇ ಕ್ರಾಪ್ ಇರ್ಬೋದು, ಅದನ್ನೆಲ್ಲ ಸಾವಯವದಾಗ ಬೆಳೆಯೋಕೆ ಏನೂ ಪ್ರಾಬ್ಲಮ್ ಇಲ್ಲ. ಕ್ರಾಪ್ ಯಾವುದೋ ಇರೋದು. ಈಗ ಮಲೆನಾಡು ಏರಿಯಾಕ್ಕೆ ಹೋದರೆ ತೆಂಗು ಬಾಳೆ ಬೆಳಿತಾರೆ, ಕರೆಕ್ಟ್. ಅಲ್ಲಿ ಅದಕ್ಕೆ ಸಾವಯವ ಅಂದ್ರೆ ಈ ಸಾವಯವ ಕಾನ್ಸೆಪ್ಟ್ ಅಂದ್ರೆ ಏನು ರೀ, ಪೆಸ್ಟಿಸೈಡ್ ಹಾಕ್ಲಾರದೆ ಇರೋದೇ ಸಾವಯವ. ಕರೆಕ್ಟ್. ನ್ಯಾಚುರಲ್ ಆಗಿ ತನ್ನ ಬಿಟ್ಬಿಡೋದು, ಅದು ಏನು ಬೆಳೆದೈತಿ ಹಂಗೂ ಮಾಡ್ಬೋದು. ಶೂನ್ಯ ಬಂಡವಾಳ ಕೃಷಿ ಇರ್ತಾರೆ ಅದಕ್ಕೆ. ಹನುಮಂತವ್ರು ಯಾವ ಥರ ಅಂದ್ಕೊಂಡಿರ, ನಾನೊಬ್ಬ ದೊಡ್ಡ ಉದ್ಯಮಿ ಆಗ್ತೀನಿ, ಯಾವುದೋ ದೇಶಕ್ಕೆ ಹುಟ್ಟಿದೆಲ್ಲೋ, ತಾವು ಬೆಳೆದಿದ್ದೆಲ್ಲೋ, ಓದಿದ್ದೆಲ್ಲೋ, ಬಟ್ ನೀವು ಬೆಳೆದಂಥ ಬೆಳೆಗಳು ಇವತ್ತು ದೂರದ ಯಾವುದೋ ಒಂದು ದೇಶಕ್ಕೆ ಹೋಗುತ್ತೆ, ಅಲ್ಲಿ ಜನ ಯೂಸ್ ಮಾಡ್ತಾರೆ. ಆ ಥರದೊಂದು ಕಲ್ಪನೆ ಇತ್ತ ನಿಮಗೆ? ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಇತ್ತ ನಿಮ್ಗೆ? ಭರೋಸೆ ಇತ್ತ? ನಮ್ಗೇನದು ಅಂದ್ಕೊಂಡೇ ಇದ್ದಿಲ್ಲ. ಓಕೆ, ನಾನು ಏನೋ ಅಂದ್ಕೊಂಡಿದ್ದಿಲ್ಲ. ಅದು ತಾನೇ ಬರ್ತಾಯಿದೆ, ಈಗ ತಾನೇ ಬರ್ತಾಯಿದೆ. ಆದರೆ ಒಮ್ಮೆ ನಮ್ಮದೇನಿತ್ತು, ಫ್ಲೈಟ್ದಾಗ ನಾವು ಯಾವಾಗ ಕುಂಡ್ರದು ಅಂತೇಳಿ ನಾನು ಸಣ್ಣಗಿದ್ದಾಗ ಮಾತಾಡಿದ್ದೆ. ನಾನು ಡೈರೆಕ್ಟ್ ಫಸ್ಟ್ ಫ್ಲೈಟ್ದಾಗ ಕೂತಿದ್ದೇನೆ, ಒಮ್ಮೆ ಡೈರೆಕ್ಟ್ ಜರ್ಮನಿಗೆ. ವಾವ್. ಇಂಡಿಯಾದಾಗ ನಾ ಇದನ್ನು ಮಾಡಿಲ್ಲ, ಲೋಕಲ್ ಫ್ಲೈಟಲ್ಲಿ ನಾ ಕುಂಡ್ರಲಿಲ್ಲ. ಡೈರೆಕ್ಟ್ ಒಮ್ಮೆ 2011ಕ್ಕೆ ಜರ್ಮನಿಗೆ ಡೈರೆಕ್ಟ್, ಬೆಂಗಳೂರದಿಂದ ರಾತ್ರಿ 2 ಗಂಟೆಗೆ ಕೂತು ಡೈರೆಕ್ಟ್ ಜರ್ಮನಿಗೆ. ಓಕೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡೋದಾದರೆ? ನಮ್ಮ ದೊಡ್ಡ ಬ್ರದರು ಅಗ್ರಿಕಲ್ಚರ್ದಲ್ಲಿ ನಂಬರ್ 1. ಓಕೆ, ಸಿದ್ದರಾಮಣ್ಣ. 1982ರಲ್ಲಿ ಕೃಷಿ ಪಂಡಿತ ಪ್ರಶಸ್ತಿ ಓಕೆ, ಧಾರವಾಡ ಯೂನಿವರ್ಸಿಟಿ ಅವ್ರು ಬಂದು ಇಲ್ಲೇ ತೋಟಕ್ಕೆ ಬಂದು ಕೊಟ್ಟಿದ್ದು. ಅದು ಇನ್ನೂ ಫೋಟೋ ಇದೆ ನಮ್ಮ ಹತ್ರ. ನಮ್ಮ 2ನೇ ಬ್ರದರು ಅವ್ನು ಭಾಳ ಸಮಾಧಾನ ಮನುಷ್ಯ. ಅವ್ರಿಗಿಬ್ಬರಿಗೆ 2 ಮಕ್ಕಳಿದಾವೆ, ನನಗೂ 2 ಮಕ್ಕಳು, ಮಗಳು. ಓಕೆ, ನಮ್ಮದೊಂದು ಅವಿಭಕ್ತ ಕುಟುಂಬ. ಓಕೆ, ಎಲ್ಲರೂ ನಾವು ಅನ್ಯೋನ್ಯವಾಗಿದ್ದೀವಿ. ಓಕೆ, ನಮ್ಮ ತಾಯಿ ಇದ್ದಾರೆ. ನಮ್ಮ ತಂದೆಯವರು 100 ಇಯರ್ಸ್ ಆದಮೇಲೆ ತೀರೋದ್ರು ಅವರು. ಓಕೆ, 1.5 ವರ್ಷ ಆಯ್ತು ಅವ್ರು ತಿಳ್ಕೊಂಡು. 80ನೇ ಇಸ್ವಿ ಹಿಡ್ದು ಸಾವಯವ ಮಾಡ್ತಾನೆ ರೀ. ಪ್ರತಿಯೊಂದಕ್ಕೂ ಸಕ್ಸಸ್ ಇದನ್ನಾಗೈತೆ ರೀ. 90ನೇ ಇಸ್ವಿ ಹಿಡಿದು ನಮ್ಮ ಬ್ರದರ್ ನಮ್ಮ ಕೂಡ ಸೆಟ್ ಅದಾನ ರೀ. ಪೂರ್ತಿ ಅಲ್ಲಿ ಹಿಡ್ದು ನಾವು ಪೂರ್ತಿ ಎಲ್ಲ ಚೊಕ್ಕ ಆರ್ಗ್ಯಾನಿಕ ಮಾಡ್ತೀವಿ ರೀ. ದನಗಳು ಎತ್ಕೊಳ್ರಿ, ಆಕಳುಗಳು ಇದ್ರ ಮೇಲೆ ರೀ ನಮ್ಮ ತಂದೆಯವರಾಗಲಿ ಅದನ್ನು ಇದ್ರಾಗಿದ್ರು ರೀ. ಅದನ್ನು ಮಾಡ್ತಾ ಈಗೆಲ್ಲ ಅಗದಿ ಮಾಡಿ ಗೀರ್ ಆಕಳುಗಳು ಮಾಡಿಸಿ ಎಲ್ಲ ಒಂದು ಒಳ್ಳೆಯ ರೀತಿ ಮಾರ್ಗದರ್ಶನ ತರಬೇಕು ಅಂತ ಒಂದು ಉದ್ದೇಶ ಐತಿ. ಇಷ್ಟ ರೀ ಸರ್. ನಮ್ಮ ತಮ್ಮರು ಅದೇ 100ಕ್ಕೆ 100 ಹೆಮ್ಮೆ ಐತ್ರಿ ಸರ್. ನಾವು ಅಷ್ಟೇ ಅಲ್ರಿ, ಸುತ್ತಲಿನ ರೈತರು ಎಲ್ಲ ನಮ್ಮ ತಾಲೂಕು ಜಿಲ್ಲಾ ಮಟ್ಟದಾಗ ಹಿಡ್ಕೊಂಡು ಎಲ್ಲರೂ ಉದ್ಧಾರ ಆಗ್ಬೇಕು ರೀ. ಈಗ ತಾವೊಂದು ಕಡೆ ಬಿಸ್ನೆಸ್ಲಿ ಬಿಸಿ ಇರ್ತೀರಿ, ಹಾಗೇನೆ ಊರಿಗೆ ಬರಬೇಕಾಗುತ್ತೆ, ಹೊಲದಲ್ಲಿ ಕೆಲಸ, ಹೇಗೆ ಬ್ಯಾಲೆನ್ಸ್ ಮಾಡ್ಕೋತೀರಿ? ಈಗಲೂ ಕೂಡ ಹೊಲದಲ್ಲಿ ಬಂದು ಕೆಲಸ ಮಾಡ್ತೀರಿ ತಾವು? ಮಾಡ್ತೀನಿಲ್ಲ. ನಾವು ಊರಿಗೆ ಬನ್ನಿ ಅಂದರೆ ಹೊಲದಾಗ ಕೆಲಸ ಚಲನೆ. ಓಕೆ, ಎತ್ತ ಮೈ ತಿಳಿದು, ಆಕಳ ಮೈ ತಿಳಿದು, ಹೊಲದಾಗ ನೀರು ಹಾಸೋದು ಎಲ್ಲ ಕೆಲಸ ಮಾಡ್ತೀವಿ ನಾವು. ಓಕೆ, ನಾವು ಒಂದು ಹೇಳ್ಬೇಕಂದ್ರೆ 1989 ಮಾರ್ಚಲ್ಲಿ SSLC ಎಕ್ಸಾಮ್ ಇತ್ತು ನಂದು. ಆಗ ಜೋಳದ ಸೀಸನ್. ನಮ್ಮ ತಂದೆಯವರು ಆಗ ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಅವ್ರವ್ರ ಕೆಲಸ ಅವ್ರು ನೇಮ್ಸ್ ಕೊಟ್ಬಿಡ್ತಾರೆ. ಎಕ್ಸಾಮ್ ಐತೆ ಅಂದ್ರೆ ಜೋಳ ಕಿತ್ತಾನೆ ಎಕ್ಸಾಮ್ಗೆ ಹೋಗೋದಂದ್ರು. ನಾವು ನಚ್ಕಿನಾಗ 3 ಗಂಟೆಗೆ ಎದ್ದು ನಮ್ಮ ಬ್ರದರ್ಸ್ ನಾವು ಜೋಳ ಕಿತ್ತು ಬುಲೆಟ್ ಸೈಕಲ್ ಮುಟ್ಲಿತ್ತು ನಮ್ಮ ಮನೇಲಿ. ಬುಲೆಟ್ ಕೊಡ್ತು ಅಂತ ಹೇಳಿದ್ ನಮ್ಮ ಬ್ರದರ್. ಆ ಜೋಳ ಕಿತ್ತು ಬುಲೆಟ್ ತೊಗೊಂಡು ಎಕ್ಸಾಮ್ಗೆ ಹೋಗಿದ್ದೇನೆ. ಇಲ್ಲಿಂದ 6 ಕಿಲೋಮೀಟ್ರ್ ಹೊರಗೆ ರೀ. ನಾವು ಕೆಲಸ ಮಾಡೋಕ್ಕೆ ಎಂಟೈರ್ ನಮ್ಮ ಫ್ಯಾಮ್ಲಿ ಯಾರೂ ಇದನ್ನಿಲ್ಲ, ಕೆಲಸ ಮಾಡ್ತಾನೆ ಇರ್ತಾರೆ. ಹಂಗೆ ಸಾಧನೆ ಅಂದ್ರೆ ಏನು ಗೌಡ್ರೆ? ಅಂದರೆ ರೈತನವನು ಕೇವಲ ಹೊಲದಲ್ಲಿ ಗದ್ದೆನಲ್ಲಿ ಕೆಲಸ ಮಾಡಿಕೊಂಡು 24 ಗಂಟೆ 365 ದಿವಸ ಕೆಲಸ ಮಾಡೋದಷ್ಟೇನ ಜೀವನ, ಅಥವಾ ಅದರಿಂದ ಆಚೆಗೆ ಜೀವನ ಏನನ್ನೋದು ತಾವು ತುಂಬ ಹತ್ತಿರದ ನೋಡಿದ್ದೀರಿ.
ಸೊ ಬಿಸ್ನೆಸ್ ಅಂತ ನೀವು ನೋಡೋದಾದರೆ ಅಲ್ಲೂ ಕೂಡ ನೀವು ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಹೋಗಿದ್ದೀರಿ. ಸಾಧನೆ ಅಂದರೆ ಏನು ನಿಮ್ಮ ಪ್ರಕಾರ? ಅಗ್ರಿಕಲ್ಚರನ್ನು ಒಂದು ಉದ್ಯಮಿಯಾಗಿ ನಾವು ಥಿಂಕ್ ಮಾಡಬೇಕು. ಓಕೆ, ಇದು ಉದ್ಯಮಿಯಾಗಿ ಯಾವಾಗ ನಾವು ಮನಸ್ಸಿನಾಗ ಬರ್ತದೆ ರೈತಿಗೆ, ಆಗ ಇದರಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಏನು ಬಿಡಪ್ಪ ಅನ್ನಬಾರ್ದು. ಇಲ್ಲಿ ಭೂಮಿ ಯಾವತ್ತು ಫಲವತ್ತತೆಯಾಗಿ ಇಟ್ಟಿವಿ ಅಂದ್ರೆ ಅದು ಈಗ ಸುಮಾರು ನಾವು ಸಣ್ಣವರಿದ್ದಾಗ ನಮ್ಮ ತಂದೆ 3,000 ರೂಪಾಯಿ ಎಕರೆನೂ ಜಮೀನು ತೊಗೊಂಡಾರ. ಓಕೆ, ನಮಗೆ ತಿಳಿತ ಪೈಕಿ ಬರೀ 3,000 ರೂಪಾಯಿ ಎಕರೆ ತೊಗೊಂಡ್ರಿ. ಈಗ 50 ಲಕ್ಷ ರೂಪಾಯಿ ಆಗಿದೆ ಎಕರೆಗೆ. 3,000 50 ಲಕ್ಷ ಆಗಲಿ ನನಗೆ ತಿಳಿತ ಪೈಕಿದೆ ಅದು. ಓಕೆ, ಈಗ ನೀರಾವರಿಗಳು ಏನು ಮಾಡ್ಕೋತೀರಿ? ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ಭಾಗಗಳಲ್ಲಿ ನೀರಾವರಿಗೆ ಸಮಸ್ಯೆ ಆಗುತ್ತೆ. ಸೊ ಅದಕ್ಕೆ ನೀವು ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಈಗ ನಮ್ಮ ಜಮೀನಲ್ಲೆಲ್ಲ ಕೃಷ್ಣಾ ನದಿ ಮಾಡಿದ್ದೀವಿ. ಈ ಒಂದೊಂದು ಒಣಬೇಸಾಯ ಕ್ರಾಪನ್ನು ಟ್ರೈನ್ ಕೊಡ್ತೀವಿ ನಾವು. ಸಿರಿಧಾನ್ಯಗಳೆಲ್ಲ ಒಣಬೇಸಾಯಲ್ಲೇ ಬರ್ತಾವೆ, ಅವಕ್ಕೆ ನೀರದ ಅವಶ್ಯಕತೆನೇ ಇಲ್ಲ. ಅವು ಒಣಬೇಸಾಯಲ್ಲೇ ಬರ್ತವೆ, ಅದನ್ನು ಆ ರೀತಿಯ ಟ್ರೈನಿಂಗ್ ಕೊಡ್ತೀವಿ. ಯಾವ್ಯಾವ ಏರಿಯಾದಾಗ ಯಾವ ರೀತಿ ಕ್ಲೈಮೇಟ್ ಇದೆ, ಅಲ್ಲಿ ಏನು ಕ್ರಾಪ್ ಬರ್ತಾವೆ ಅದೇ ಟೈಪ್ ಟ್ರೈನ್ ಕೊಡ್ತಾರೆ ನಮ್ಮ ಸೈಂಟಿಸ್ಟ್ ಎಲ್ಲ. ಡಾಕ್ಟರ್ ಗೋಪಿನಾಥ್ ಅಂತ ಹೇಳಿದ್ದಾರೆ, ಅವರು ನಮ್ಮ ಸೈಂಟಿಸ್ಟು. ಮುಂದೆ ಗೋಪಾಲ್ ಕೃಷ್ಣ ಹೆಗಡೆ ಇದ್ದಾರೆ, ಅವರು ನಮ್ಮ ಸೈಂಟಿಸ್ಟು. ಡಾಕ್ಟರ್ ರವೀಂದ್ರ ಕುಲಕರ್ಣಿ ಇದ್ದಾರೆ, ಅವರು ನಮ್ಮ ಸೈಂಟಿಸ್ಟು. ನಮ್ಮ ಮಗಳು ಅನ್ಕ ನಿಮ್ಗೆ ಗೊತ್ತಿದೆ, ಹಾಕಿದ್ರು PhD. ಎಲ್ಲ ಈಗ ಒಳ್ಳೆ ಟೀಮ್ ಕೊಡಿದೆ. ಮುಂದೆ ದರ್ಶನ್ ಪ್ರಭೋತ್ ಇದ್ದಾರೆ, ಮತ್ತು ಅವರು ಒಬ್ಬರು ಅಹಮದಾಬಾದ್ದವ್ರು ಬಂದಿದ್ದಾರೆ. ಹಿಂಗೆ ಸುಮಾರು ಜನ. ಮತ್ತೀಗ ಈ ಭಾಗದ ಒಂದು ಉದ್ಯಮಿ ಉತ್ತಮ್ ಪಾಟೀಲ್ ಇದ್ದಾರೆ, ಅವರು ರೈತರ ಜೋಡಿ ಭಾಳ ರೈತರನ್ನ ಡೆವಲಪ್ ಮಾಡೋಕ್ಕೆ ಏನೇನು ಮಾಡಬೇಕು ಅವರು ಭಾಳ ಸಪೋರ್ಟಿವ್ ಆಗಿ ಮಾಡ್ತಿರ್ತಾರೆ. My good friend, Mr. Hanumant Gowda, I understand he has a company named Gokul Organic, and I'm working with him to promote this technology for betterment of farmers that he has contact in the region. The technology provides for better income from agricultural waste as well as normal products. ತಾವು ಇಲ್ಲಿವರೆಗೂ ಮಾಡಿರುವಂಥ ಸಾಧನೆ ನೋಡ್ತಾ ಇದ್ದಾರೆ. ನಿಮ್ಗೆ ಇದ್ದಂಥ ಸವಾಲುಗಳು ಏನೇನಿತ್ತು? ನಿಮಗೆ ಚಾಲೆಂಜಸ್ಗಳು ಏನೇನು ಬರುತ್ತೆ ಈ ಥರದೊಂದು ಬಿಸ್ನೆಸ್ ಶುರು ಮಾಡಬೇಕು ಅಥವಾ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಬಿಸ್ನೆಸ್ ಅಂತಂದಾಗ ಇರುವಂಥ ಚಾಲೆಂಜಸ್ಗಳು ಏನೇನು ಫೇಸ್ ಮಾಡಿದ್ರಿ ತಾವು? ಈಗ ಮೇನ್ ಅಂದರೆ ಕ್ರಾಪು ನಮ್ಮದು ನಿಸರ್ಗದತ್ತವಾಗಿ ಬರೋದು. ಇದರಲ್ಲಿ ಕ್ಲೈಮೇಟ್ ಭಾಳ ಸಾಥ್ ಕೊಡ್ಬೇಕು ನಮಗೆ. ಪ್ರತಿಯೊಂದು ಕ್ರಾಪ್ ನಮಗೆ ಚೆನ್ನಾಗಿ ಇಲ್ಲಿ ಬರ್ಬೇಕಂದ್ರೆ ಕ್ಲೈಮೇಟನ್ನು ಸಾಥ್ ಕೊಡಬೇಕು. ಓನ್ಲಿ ರೈತನ ಕೆಲಸ 2%, 92% ನಿಸರ್ಗನ ಸಾಥ್ ಕೊಡಬೇಕು. ಆ 2% ಯಾವ ರೈತ ಕರೆಕ್ಟ್ ಮಾಡ್ತಾನೋ ಅವನದು ಕ್ರಾಪ್ ಚೆನ್ನಾಗಿ ಬರುತ್ತೆ. ಮುಂದೆ ಅದ್ರ ಜೊತೆಗೆ ನಿಸರ್ಗ ಸಾಥ್ ಕೊಡಬೇಕು. ನಮಗೆ ಚಾಲೆಂಜಿಗೆ ಆಗಿರುವಂಥ ಡಿಫಿಕಲ್ಟ್ ಅನ್ನುವಂಥ ಏನೂ ಬರಲೇ ಇಲ್ಲ ನಮಗೆ. ಯಾಕಂದರೆ ನಾವು ಮೊದಲೇ ಅದನ್ನು ಡಿಫಿಕಲ್ಟನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ರೆ ಫೀಲ್ಡ್ ಕೇಳ್ತಿದ್ವಿ. ಈಗ ಈ ಬೆಳೆದಂಥ ಕ್ರಾಪನ್ನು ಎಲ್ಲಿಗೆ ಹೋಗ್ಬೇಕು ಅನ್ನೋದು ಮೊದಲೇ ಡಿಸೈಡ್ ಮಾಡ್ತೀವಿ ನಾವು. ಮತ್ತು ನಮಗೆ ಚಾಲೆಂಜ್ ಅನ್ನೋದು ಪ್ರಶ್ನೆನೇ ಬರ್ತದೆ. ಇನ್ನು ಏನೇನು ಮಾಡಬೇಕು ಅನ್ನೋ ಆಸೆಗಳಿದೆ, ಕನಸುಗಳು ಏನೇನಿದೆ? ಪೂರ್ತಿ ನಮ್ಮ ರಾಜ್ಯನ ವಿಷಮುಕ್ತ ಆಹಾರ ತಯಾರು ಮಾಡೋಂಥ ಒಂದು ಕಾನ್ಸೆಪ್ಟ್ ನಾವು ಇಟ್ಕೊಂಡಿವಿ. ಅದು ಈಡೇರಿಸೋದು ಬಿಡೋದು ನಿಸರ್ಗಕ್ಕೆ ಬಿಟ್ಕೊಟ್ಟು ವಿಷಯ. ನಮ್ಮ ಕೆಲಸ ನಾವು ಮಾಡ್ಬೇಕಂತಂದ ಒಂದು ಡಿಸೈಡ್ ಮಾಡಿ ಹತ್ತಿಬಿಟ್ಟಿವಿ. ಪೂರ್ತಿ ನಮ್ಮ ಈಗ ಪ್ರತಿಯೊಬ್ಬರ ಮನೆಯಲ್ಲಿ 18,000 ರೂಪಾಯಿದೊಂದು ಎಣ್ಣೆ ತೆಗಿ ಮಿಷಿನ್ ಇಟ್ಕೊಂಡ್ರು ಏನು ತಪ್ಪಾಗಲಾರ್ದು. ಈಗ ಎಣ್ಣೆಗಳನ್ನು ನಾವು ಮಾರ್ಕೆಟಲ್ಲಿ ತರ್ತೀವಿ, ಶೇಂಗಾ ಕಾಳು ಹೆಂಗಿದೆ ಹಂಗೆ ಶೇಂಗಾ ಎಣ್ಣೆ ತರ್ತೀವಿ. 100 ರೂಪಾಯಿ ಶೇಂಗಾ ಕಾಳು kg ಇದ್ದರೆ 100 ರೂಪಾಯಿ ಶೇಂಗಾ ಎಣ್ಣೆ ತರ್ತೀವಿ ನಾವು. ಅಂದ್ರೆ ಅದು ಶೇಂಗಾ ಎಣ್ಣೆ ಹೆಂಗೆ ರೀ ಸೋಮಣ್ಣವ್ರೆ? 2.5 kg ಬೇಕು. 1 ಲೀಟ್ರ್ ಎಣ್ಣೆ ಆಗ್ಬೇಕಾದ್ರೆ 2.5 kg ಬೇಕು. ನಾವು ತಿಂತಾ ಇದ್ದೀವಿ ಏನನ್ನೋದು ಕಲಬೆರಕೆ ತಿಂತಾ ಇದ್ದೀವಿ ನಾವು. 100% ದಿವಸ ಪಾಯ್ಸನ್ ತಿಂತಾ ಇದ್ದೀವಿ ನಾವು. ಸ್ಲೋ ಪಾಯ್ಸನ್ ಅಂತಾರೆ ಅದಕ್ಕೆ, ಸ್ಲೋ ಪಾಯ್ಸನ್ ಅಂತಾರೆ ಅದಕ್ಕೆ. ನಾವು ಈ ಆ್ಯಂಗಲ್ದಿಂದ ಮೊದಲಿನವ್ರು ಯಾಕೆ 100 ಮ್ಯಾಗ ಬದುಕ್ತಿದ್ರು, ಈಗಿನವ್ರು ಯಾಕೆ 50 ಒಳಗೆ ಸಾಯಾಕೈತಾರು ಅನ್ನೋ ಕಾನ್ಸೆಪ್ಟ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ನಾವು ಏನು ಊಟ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಯಾರಿಗೂ ಗುರುತಾಗ್ತಾ ಇಲ್ಲ. ಅದನ್ನು ಗುರುತು ಮಾಡಿಸುವಂಥ ಕೆಲಸ ನಮ್ಮ ಗೋಕುಲ್ ಆರ್ಗ್ಯಾನಿಕ್ ಕಂಪ್ನಿ ಮಾಡ್ತಾಯಿದೆ. ರೈತರಿಗಾಗಲಿ ಎಲ್ಲರಿಗಾಗಲಿ. ನಾವು ಸಣ್ಣವರಿದ್ದಾಗ ಉಪ್ಪು ಒಂದು ಬಿಟ್ಟರೆ ಬೇರೆ ಯಾವುದೂ ಕೊಂಡು ತರ್ತೋದಿಲ್ಲ ನಮ್ಮಪ್ಪ. ಈಗಲೂ ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಅದನ್ನೇ ಮುಂದುವರ್ಸ್ಕೊಂಡ್ಬಂದಿವಿ ನಾವು. ಅದನ್ನೇ ಮುಂದುವರ್ಸ್ಕೊಂಡ್ಬಂದಿವಿ. ಎಣ್ಣೆ ನಾವು ಮನೆಯಲ್ಲೇ ತೆಗಿತೀವಿ. ಉಳಿದು ಕ್ರಾಪ್ ಎಲ್ಲ ನಾವು ಮುಗಿತಲ್ಲ ಮತ್ತೇನಂತಿ. ಎಣ್ಣೆ ಒಂದು ಕಡ್ಡಿ ಪೆಟ್ಟಿಗೆ ಅಂದ್ರೆ ಕಡ್ಡಿ ಪೆಟ್ಟಿಗೆ ಒಂದು ಉಪ್ಪು 2 ಕೊಂಡು ತರ್ತೀವಿ. ಉಳಿದೆಲ್ಲ ನಮ್ಮ ಮನೆಯಲ್ಲೇ ತಯಾರಾಗುತ್ತೆ, ಯಾವುದೂ ಕೊಂಡು ತರೋಂಗಿಲ್ಲ. ಏನು ಹೇಳ್ತೀರಿ ರೈತರಿಗೆ, ಕಾರ್ಯಕ್ರಮ ನೋಡುವಂಥ ರೈತರುಗಳಿಗೆ ನಿಮ್ಮ ಕಡೆಯಿಂದ ಸಾವಯವ ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನೇನು ಮನವಿ ಮಾಡ್ತೀರಿ ಅಥವಾ ಏನು ಯಾವ ರೀತಿಯ ಭರವಸೆ ಕೊಡ್ತೀರಿ ತಾವು? ಈಗ ಎಲ್ಲ ರೈತ ಬಾಂಧವರಿಗೆ ಆಗಲಿ, ಎಲ್ಲರೂ ಎಜುಕೇಟೆಡ್ ಆಗಿದ್ದೀರಿ.
ನಿಮ್ಮ ಮಕ್ಕಳನ್ನು ಸಿಟಿಗೆ 10,000 5,000 2,000 50,000 ಪಗಾರಕ್ಕೆ ಆಸೆ ಬಿದ್ದು 1 ಲಕ್ಷ ಪಗಾರಕ್ಕೆ ಆಸೆ ಬಿದ್ದು ನೀವು ಸಿಟಿಗೆ ಕಳಿಸುವಂಥ ಕೆಲಸ ಮೊದಲು ನಿಂದಿರಿಸ್ಬೇಕು. ಓಕೆ, ಮೊದಲೇ ಕಾನ್ಸೆಪ್ಟ್ ಇದು. ನಿಮ್ಮದು 1 ಎಕರೆ ಇರಲಿ, ಅರ್ಧ ಎಕರೆ ಇರಲಿ, 10 ಎಕರೆ ಇರಲಿ, ಒಬ್ಬ ನಿಮ್ಮ ಮಗ ಸಿಟಿಗೆ ಹೋಗಿ ಏನು ಗಳಿಸ್ತಾನೆ, ನಿಮ್ಮ ಮನೆಯಾಗಿದ್ದ ಅದರ 2 ಟೈಮ್ ಗಳಿಸುವಂಥ ಟೆಕ್ನಾಲಜಿ ಅಡ್ವೈಸ್ ನಮ್ಮ ಗೋಕುಲ ಆರ್ಗ್ಯಾನಿಕ್ ಕಂಪ್ನಿ ಮಾಡ್ತಾಯಿದೆ. ಈಗ ನಾವು ಸಿಟಿಯಲ್ಲಿ ನೋಡ್ತೀವಿ, ಲ್ಯಾಪ್ಟಾಪು ಎ ಸಿ ರೂಮು, ಲ್ಯಾಪ್ಟಾಪು ಎ ಸಿ ರೂಮು. ಅವ್ನು ಡ್ಯೂಟಿದಿಂದ ಬರೋಟ್ಟಿಗೆ ಮಕ್ಕಳು ಮನೆಗಿರ್ತಾರೋ, ಅವ್ನು ಹೇಳೋಟ್ಟಿಗೆ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೋ. ಅಂದ್ರೆ ಅಪ್ಪ ಮಕ್ಕಳ ಹೆಂಡತಿ ಒಂದಕ್ಕೊಂದು ಸಂಬಂಧನೇ ಇಲ್ದಂಗೆ ಒಂಥರ ಮಿಷನ್ ಡ್ಯೂಟಿ ಆದಂಗೆ ಆಗಿರ್ತದೆ ಸಿಟಿಯಲ್ಲಿ. ಯಾಕಂದ್ರೆ ಆ ಒತ್ತಡದ ಜೀವನ ಕರೆಕ್ಟ್ ನಮಗೆ ಬೇಡ. ಆರಾಮಾಗಿರು. ದಿವ್ಸಕ್ಕೆ ಹತ್ತೋದು 3 ರೊಟ್ಟಿ, ಒಂದು ದಿವ್ಸಕ್ಕೆ ಹತ್ತೋದು 3 ರೊಟ್ಟಿ, ಮಂಗ್ಯಾನಂಗೆ ದುಡಿದು ಬೇಡ. ಇಲ್ಲೇ ಇದ್ದು ಅಮೃತ ತಿಂದುಕೊಂಡು ಆರಾಮಾಗಿರು ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯದ ರೈತ ಬಾಂಧವರಿಗೆ ನಂದೊಂದು ಕಳಕಳಿಯ ವಿನಂತಿ. ಎಸ್, ಇದು ಈ ವಾರದ ನಾನು ನನ್ನ ಸಾಧನೆಯ ವಿಶೇಷವಾದಂತಹ ಅತಿಥಿ. ಹಾಗಿದ್ರೆ ಮುಂದಿನ ನಾನು ನನ್ನ ಸಾಧನೆ ಕಾರ್ಯಕ್ರಮದಲ್ಲಿರುವಂತಹ ಅತಿಥಿ ಯಾರು? ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.